ಚಿಕ್ಕೋಡಿ ಪೌರ ನೌಕರರ ಮುಷ್ಕರ ಅಂತ್ಯ 6 ಬೇಡಿಕೆಗಳನ್ನು ಈಡೇರಿಸಿದ ಸರ್ಕಾರ. ಗುಲಾಲ ಎರಚಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದ ಪೌರ ನೌಕರರು. ಕಳೆದ 4 ದಿನಗಳಿಂದ ಸುಮಾರು 20 ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಪೌರ ನೌಕರರು ನಡೆಸುತ್ತಿರುವ ಮುಷ್ಕರ ಅಂತ್ಯಗೊಂಡಿತು. ರಾಜ್ಯ ಸರ್ಕಾರವು 6 ಬೇಡಿಕೆಗಳನ್ನು ಈಡೇರಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸಂಘಟನೆಯ ಆದೇಶದ ಮೇರೆಗೆ ಚಿಕ್ಕೋಡಿಯಲ್ಲಿ ಪೌರ ನೌಕರರು ತಮ್ಮ ಮುಷ್ಕರವನ್ನು ಅಂತ್ಯಗೊಳಿಸಿ ಗುಲಾಲ ಎರಚಿ ಸಿಹಿ ಹಂಚಿ ಸಂತಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪೌರ ನೌಕರರ ಸಂಘದ ಅಧ್ಯಕ್ಷ ದುಂಡಪ್ಪ ರಂಗಣ್ಣವರ ಮಾತನಾಡಿ, ರಾಜ್ಯ ಸರ್ಕಾರವು ಮುಂಬರುವ ದಿನಗಳಲ್ಲಿ ಇನ್ನುಳಿದ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಲಿ ಎಂದರು. ಕರ್ನಾಟಕ ಪೌರ ನೌಕರರ ಸಂಘ ಚಿತ್ರದುರ್ಗ ಶಾಖೆ ನಾವು 19 ಬೇಡಿಕೆಗಳನ್ನು ಇಟ್ಟಿದ್ದೇವೆ ಸರ್ಕಾರ ಮುಂದೆ. ನಮ್ಮ 19 ಬೇಡಿಕೆಗಳನ್ನು ಕಳೆದ 45 ದಿವಸ ಗಡುವು ಕೊಟ್ಟಿದ್ದೀವಿ ಸರ್ಕಾರಕ್ಕೂ, DC-ಗೆ, PD ಅವರಿಗೆ, AC ಅವರಿಗೆ, ತಹಶೀಲ್ದಾರ್ ಅವರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು, ಶಾಸಕರು 45 ದಿವಸ ಗಡುವ ಮೀರಿರವಿ ಅವರ ಸರ್ಕಾರ ಕಣ್ಣು ತೆಗೆದಿಲ್ಲ, ಎಚ್ಚೆತ್ತದಿಲ್ಲ. ಸರ್ಕಾರದಲ್ಲಿ ಯಾವ ಥರ ಮಲತಾಯಿ ಧೋರಣೆ ಅಂದರೆ ಸರ್ಕಾರಿ ನೌಕರರಿಗೆ ಬೇರೆ ಮತ್ತು ನಮ್ಮ ಪುರಸಭೆ ನೌಕರರಿಗೆ ಬೇರೆ. ಹಾಗೆ ಮಲತಾಯಿ ಧೋರಣೆ ತೋರಬೇಡಿ. ನಾವು ಸರ್ಕಾರಿ ನೌಕರ ಆಗಬೇಕು. ಸರ್ಕಾರದಲ್ಲಿ ದುಡಿತಿರ್ತೀವಿ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಅಂದರೆ ನಾವು ಸಾಯಂಕಾಲ ಮನೆಗೆ ಹೋಗೋದು ಗೊತ್ತಿರೋಂಗಿಲ್ಲ. ಈಗ ನೀವು ಬೇಡಿಕೆ ಬೇಡಿಕೆಗಳು ಈಗ 19 ಒಳಗ್ರಿ. ಒಂದು ರಾಜ್ಯ ಸರ್ಕಾರಿ ನೌಕರ ಅಂತ ಪರಿಗಣಿಸಿದ್ದಾರೆ. 2ನೇದು KGID, 3ನೇದು GPF, 4ನೇದು ಗೃಹ ಭಾಗ್ಯ, ಆರೋಗ್ಯ ಸಂಜೀವಿನಿ ಮತ್ತು ಎಲ್ಲ ಪೌರ ಕಾರ್ಮಿಕರು, ವಾಟರ್ ಸಪ್ಲೈ, ಡ್ರೈವರ್ಸ್, ಲೋಡರ್ಸ್, ಕ್ಲೀನರ್ಸ್, ನೋಡಲ್ ಇಂಜಿನಿಯರ್, ನಮ್ಮ ಕಂಪ್ಯೂಟರ್ ಆಪರೇಟರ್, ಸೀನಿಯರ್ ಪ್ರೋಗ್ರಾಮರ್ ಅವರೆಲ್ಲರೂ ಸರ್ಕಾರದಿಂದ ನೇರ ಪಾವತಿಗೆ ತರಲು ಒಪ್ಪಿದ್ದಾರೆ. ಅದಕ್ಕೆ ನೀವು ಖುಷಿದ್ದೀರಿ? ಅದಕ್ಕೆ ನಾವು ಖುಷಿದ್ದೀವಿ, ಒಂದು ಸ್ವಲ್ಪ ನರ್ವಸ್ ಬಿದ್ದೀವಿ. ಇನ್ನು ನರ್ವಸ್ ಆದರೆ ಇನ್ನೂ ಏನು ಆಗಬೇಕಾಗಿತ್ತು? ಇನ್ನೂ 15 ಬೇಡಿಕೆಗಳು ಈಡೇರಿಸಬೇಕು. ಯಾಕಂದರೆ 28 ಸೇವೆ ಕೊಡ್ತೇವೆ ರೀ ನಾವು ಮುನ್ಸಿಪಾಲ್ಟಿಯಿಂದ. ಯಾವುದೂ ಡಿಪಾರ್ಟ್ಮೆಂಟ್ ಕೊಡಲ್ಲ. ಜನನ ಹಿಡಿದು ಮರಣ ತಕ ನಾವು ಕೋವಿಡ್ದಾಗ್ರಿ ನಮ್ಮ ಪೌರ ಕಾರ್ಮಿಕರಾಗಲಿ, ವಾಟರ್ ಸಪ್ಲೈ ಆಗಲಿ, ಡ್ರೈವರ್ಗಳಾಗಲಿ ನಮ್ಮ ಸದಾ ಜೀವಕ್ಕೆ ಬೆದರದೆ ಕೋವಿಡ್ ಅಂತ ತಿಳಿದೇ ಸೇವೆ ಸಲ್ಲಿಸಿದ್ದಾರೆ. ಆದರೂ ಸರ್ಕಾರ ಮಲ್ತಾಯ ಧೋರಣೆ ತೋರುತ್ತಿದೆ. ಆದ 5 ಬೇಡಿಕೆಗಳಿಗೆ ಇನ್ನೊಂದು 15 ಬೇಡಿಕೆಗಳು ಈಡೇರಿಸಿದರೆ ನಾವು ಸ್ವಲ್ಪ ಮುಂದಿನ ದಿವಸದಲ್ಲಿ ಎಲ್ಲ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪುರಸಭೆಯ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಸಂಜಯ್ ಕವಟಗಿಮಠ ಸೇರಿದಂತೆ ಪೌರ ನೌಕರರು ಉಪಸ್ಥಿತರಿದ್ದರು.